ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ನೋಡುತ್ತಲೇ ನಮ್ಮ ರಾಜಸ್ಥಾನದ 5 ದಿನಗಳು ಮುಗ್ದೇ ಹೋಯಿತು. ಸೊ ಇವತ್ತು 6ನೇ ದಿನ. ಬೆಳ್ಳಂಬೆಳಗ್ಗೆ ನಮ್ಮ ಊರಿಗೆ ನಾವು ಹೊರಡ್ತಾ ಇದ್ದೇವೆ. ಫಸ್ಟಿಗೆ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿಂದ ನಾವು ಕಾರ್ಕಳಕ್ಕೆ ಬರೋರಿದ್ದೇವೆ. ಸೊ ಇದೀಗ ಲಿಫ್ಟಿನಲ್ಲಿ ನಾವು ಇಳಿತಾ ಇದ್ದೇವೆ. ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ 7 ಗಂಟೆಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಡ್ತಾರೆ ಅಂತೇಳಿ ಹೇಳಿದರು. ಸೊ ಇವತ್ತು ನಾವು ಉದಯಪುರಿಗೆ ಬಾಯ್ ಹೇಳ್ತಾ ಇದ್ದೇವೆ. ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯಕಂ. ಯಾರಿಲ್ಲ. ಸೊ ನಾವಿದೀಗ 6:50 ಅಂತೇಳಿ ಹೇಳುವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೇವೆ. ಇವತ್ತಿಗೆ ಯಾರೂ ಇಲ್ಲ. ಆರಾಮದಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಈಗ ನಾವು ಉದಯಪುರ ಏರ್ಪೋರ್ಟಿಗೆ ಹೋಗೋರಿದ್ದೇವೆ. ಸೊ ಅರ್ಜೆಂಟ್ ಬೇಡ ಅಂತೇಳಿ ಹೇಳಿ ನಾವು ಬೇಗನೆ ಹೊರಟು ಈಗ ಇಲ್ಲಿ ಬಂದಿದ್ದೇವೆ. ಬಾಬಾಜಿಯವ್ರು ಹೇಳ್ತಾ ಹೋಗ್ತಾರೆ ಏನೇನೆಲ್ಲ ಇದೆ ಇವತ್ತಿನ ಒಂದು ಬ್ರೇಕ್ಫಾಸ್ಟಿಗೋಸ್ಕರ. ವಾಟರ್ ಮೆಲನ್, ಪಪ್ಪಯ್ಯ ನೋಡಿ ಹೇಳ್ತಾ ಇರೋರು ಇವರು. ಶವಯ್ಯ ಖೀರ್ ಸ್ವೀಟ್, ಸಾಂಬಾರ್ ಇದೆ, ಮೂಲಂಗಿ ಸಾಂಬಾರ್, ಮತ್ತೆ ಸ್ಪೆಷಲ್ ಇಡ್ಲಿ. ಇಡ್ಲಿ. ಅದರ ನಂತರ ಇದು ನಮ್ಮದು ವೆಜ್ ಉಪ್ಮಾ. ಅದರ ನಂತರ ಚೋಲೆ ಇಲ್ಲಿ ಸ್ಪೆಷಲ್ ಬಟೂರ. ಇನ್ನು ಬರಬೇಕಷ್ಟು ಕುಲ್ಚಾ, ಚೋಲೆ ಕುಲ್ಚಾ. ಇದು 3 ನಮೂನೆ ಚಟ್ನಿಗಳು. ದೋಸೆ ಲೈವ್ ಕೌಂಟರ್ ಇರ್ತದೆ ಅದಕ್ಕೋಸ್ಕರ. ಮತ್ತು ಈ ಕಾರ್ನ್ಫ್ಲೇಕ್ಸ್ ಇವತ್ತು ನೋಡಿ. ಇವತ್ತು ಇದರಲ್ಲಿ ಸ್ಪೆಷಲ್ ಕೋಲ್ಡ್ ಕಾಫಿ ಇದೆ. ಅದು ನೆಕ್ಸ್ಟ್ ಬರೋದು ಇಲ್ಲಿ ಟೀ, ಹಾಟ್ ಕಾಫಿ. ಅಂದರೆ ಇಲ್ಲಿ ಟೀ ಮತ್ತು ಕಾಫಿಗೆ ಅವರು ಯೂಸ್ ಮಾಡೋದು ಆಮೇಲೆ ಇದು ಒಂಟೆ ಒಂಟೆ ಹಾಲು. ಹಾಗಾಗಿ ನಮ್ಮವರಿಗೆ ಇದು ಟೇಸ್ಟ್ ಆಗೋದಿಲ್ಲ. ಹೌದು, ಒಂಟೆ. ಲಾಸ್ಟಿಗೆ ಇಲ್ಲೊಂದು ಇದು ಎಲ್ಲ ಕಡೆ ಬಂದಿದೆ ಸ್ಯಾಂಡ್ವಿಚ್. ಇದು ಅವರ ಗ್ರಿಲ್ಲರ್. ಇದಕ್ಕೆ ಬೇಕಾದ ಬಟರ್ ಮತ್ತು ಧನ್ಯವಾದಗಳು. ಇದು ನೋಡಿ ಚೋಲೆ ಕುಲ್ಚಾ ಸೂಪರ್ ಆಗಿದೆ. ಒಂಥರ ಪಿಜ್ಜಾದ ಆಗಿದೆ. ಚೋಲೆ ತಗೊಳ್ಳಿಲ್ಲ ನಾನು, ಹೀಗೆ ತಿನ್ನುವ ಹಾಗಿದೆ. ಅದ್ಭುತವಾಗಿದೆ. ಇದೀಗ ಬ್ಯಾಗನ್ನೆಲ್ಲ ವೆಹಿಕಲಲ್ಲಿ ಹಾಕುವಂಥ ಒಂದು ಪ್ರಾಸೆಸ್ ಎಲ್ಲ ಆಗ್ತಾ ಇದೆ. ಅಮ್ಮ ಮತ್ತು ಅಕ್ಕ ನಿಂತುಕೊಂಡು ಎಷ್ಟು ಬ್ಯಾಗ್ ಹೋಗಿತ್ತು, ಎಷ್ಟು ಬ್ಯಾಗ್ ಕರೆಕ್ಟಾಗಿ ಬಂದಿದೆ ಅನ್ನುವಂತಹ ತಪಾಸಣೆಯಲ್ಲೆಲ್ಲ ಮಾಡ್ತಾ ಇದ್ದಾರೆ. ನಾನಿಲ್ಲಿ ನಿಂತುಕೊಂಡು ಒಂದು ಸೆಲ್ಫಿ ವಿಡಿಯೋವನ್ನು ಮಾಡ್ತಾ ಉದಯಪುರ್ನ ಒಂದು ಕೊನೆಯ ಒಂದಷ್ಟು ದೃಶ್ಯಗಳನ್ನು ಸೆರೆ ಹಿಡಿತಾ ಇದ್ದೇನೆ. ओके, ये है विक्रम सिंह. हमारे राजस्थान में हमें अच्छे से घुमाया. हमारे ड्राइवर है जयपुर, उदयपुर, जोधपुर, सभी जगह. तो इनको हमने ऑलरेडी धन्यवाद दिया हुआ है कि वो हमें अच्छे से ये सभी शहर हमें घुमाएं. तो अब हम जानना चाहते हैं कि आपको कैसा लगा हमारे साथ 5 दिनों में. रुकिए, मैं आपके साथ 5 दिनों में कुछ ऐसा बोरिंग वाला लगा नहीं. ऐसे फैमिली टाइप में, ऐसे जैसे मैं घर में रह रहा हूँ, ऐसे ड्राइवर नहीं हूँ, एक फैमिली मेम्बर ही हूँ. इस तरीके से बहुत अच्छा लगा. आपने हर जगह मेरे को खाना वाना हर चीज़ में रिस्पेक्ट दी. बहुत मतलब कि बहुत ही अच्छा लगा आपके साथ 5 दिन गुजार के. हाँ, और मेरी बकबक सुन के आपको थोड़ी नहीं वो तो बहुत ही प्यारा था. आप सभी को गाइड करते थे, आप सब को ऐसे हर चीज़ समझाते थे. तो वो चीज़ तो मेरे को बहुत ही अच्छी लगी है. ओके, तो तालियां हो जाए. यस. महाराणा प्रताप हवाई अड्डा ಉದಯಪುರ. ಇಲ್ಲಿಂದ ನಾವು ಹೊರಡುವವರಿದ್ದೇವೆ. ನೋಡಿ ಒಳಗಿನ ಒಂದು ಏರ್ಪೋರ್ಟ್, ಉದಯಪುರ ಏರ್ಪೋರ್ಟ್, ಮಹಾರಾಣಾ ಪ್ರತಾಪ್. ರಾಜಸ್ಥಾನದ, ಅದು ಕೂಡ ಸ್ಪೆಷಲಿ ಉದಯಪುರನ ಆಚಾರ ವಿಚಾರ, ಸಂಸ್ಕೃತಿ, ಪರಂಪರೆ, ಇಲ್ಲಿನ ರಾಜರು, ಅರಮನೆ, ಪ್ರತಿಯೊಂದು ಕಥಾನಕವನ್ನು ಹೇಳುವಂತಹ ಒಂದಷ್ಟು ಚಿತ್ರಗಳು ಈ ಏರ್ಪೋರ್ಟ್ನಲ್ಲಿ ಇತ್ತು. ಅದೆಲ್ಲವೂ ನನ್ನ ಮನಸ್ಸೆಳೀತು. ತುಂಬ ಚೆನ್ನಾಗಿದೆ ಅಲ್ವಾ? ಮಕ್ಕಳಿಗೆ ಆಡ್ಲಿಕ್ಕೆ ಕೂಡ ನೋಡಿ ಏರ್ಪೋರ್ಟಲ್ಲಿ ಬೇಕಾದಷ್ಟು ಆಟಿಕೆಗಳೆಲ್ಲ ಇದೆ. ಅದೇ ರೀತಿ ಇಲ್ಲಿ ನೋಡಿ ಚೆಸ್ ವಿಷಯ ಇತ್ತಿದೆಲ್ಲ ನೋಡಿ. ಇಂಥದ್ದೆಲ್ಲ ಎಲ್ಲೂ ನೋಡಲಿಲ್ಲ ನಾನು ಬೇರೆ ಏರ್ಪೋರ್ಟಲ್ಲಿ. ಸೊ ಅಂತಿಂತೂ ಮಕ್ಕಳಿಗೆ ಎಂಗೇಜ್ ಮಾಡಿಟ್ಕೊಳ್ಳಿಕ್ಕೆ ಇಲ್ಲಿ ಸುಲಭ ಆಯಿತು ಈ ಎಲ್ಲ ಕಾರಣದಿಂದಾಗಿ. ಬಾಯ್ ಉದಯಪುರ್. ಜಸ್ಟ್ 6 ದಿನದ ಮೊದಲಿಷ್ಟು ಖುಷಿಯಿಂದ ಇದ್ದೆವು.
ಈಗ ಸ್ವಲ್ಪ ಬೇಸರದಿಂದ ಪುನಃ ತೆರಳ್ತಾ ಇದ್ದೆ. ಟ್ವಿಂಟೀಸ್ ವಚ ವಚ ವಚ. ನಮ್ಮ ಫ್ಲೈಟ್ ಇದೀಗಾಗಲೇ ಬಂದು ನಿಂತಿದೆ ಇಂಡಿಗೋ, ಬಟ್ 1% ಇತ್ತು ಚಾರ್ಜ್, ಸೊ ಈಗ ಆಫ್ ಮಾಡ್ತಾ ಇದ್ದೇನೆ. ಫೈನಲಿ ರೀಚ್ಡ್ ನಮ್ಮ ಬೆಂಗಳೂರು. ಕೊಣಾಲಿಗೆ ಗೋ ಬ್ಯಾಕ್ ರಾಗಸ್ವರ ತುಗಲ್ಬೇಕು. ಅಮ್ಮನ ಮನೆಯನ್ನು ತಲುಪಿದ್ವಿ. ನಾಳೆ ಬೆಳ್ಳಂಬೆಳಗ್ಗೆ ಕಾರ್ಕಳಕ್ಕೆ ಕೂಡ ಹೋಗೋರು ನಾವಿದ್ದೇವೆ. ಸೊ ಅಮ್ಮನ ಮನೆಗೆ ಬಂದಾದಮೇಲೆ ಎಲ್ಲರಿಗೂ ಕೂಡ ಸುಸ್ತಾಗಿದೆ, ಜರ್ನಿ ಅದು ಇದು, ನಿದ್ದೆಲ್ಲ ಸರಿ ಇಲ್ಲ ಅಂತೇಳಿ ಹೇಳಿ. ಆದರೂ ಕೂಡ ಮಗಳು ಮನೆಗೆ ಬಂದಿದ್ದಾಳೆ, ಇಬ್ಬರು ಹೆಣ್ಣು ಮಕ್ಕಳು ಮನೆಗೆ ಬಂದಿದ್ದಾರೆ ಅಂತೇಳಿ ಹೇಳುವಾಗ ಅಮ್ಮ ಒಂದು ಏನಾದರೂ ಮಾಡದೆ ಬಿಡ್ತಾರಾ? ಖಂಡಿತವಾಗಿಯೂ ಇಲ್ಲ. ಸೊ ತಮ್ಮ ಕೂಡ ಒಂದಷ್ಟು ಪಾರ್ಸಲ್ ಅದು ಇದು ಅಂತೇಳಿ ಹೇಳಿ ತಿನ್ನಲಿಕ್ಕೆ ಸಾಕಷ್ಟು ಅಂತಂದ. ಅದೇ ರೀತಿ ಒಂದೊಳ್ಳೆ ಮೀನಿನ ಊಟ ಕೂಡ ಆಯಿತು ನಮಗೆ ರಾತ್ರಿ. ಸೊ ಅಂತೂ ಇಂತೂ ಗಮ್ಮತ್ತಾಯಿತು. ಅಮ್ಮನ ಮನೆ, ಅದೇ ರೀತಿ ರಾಜಸ್ಥಾನ. ಸೊ ಥ್ರೂ ಸುಮಾರು ನಾನು ವೀಡಿಯೋಸ್ಗಳನ್ನೆಲ್ಲ ಹಾಕಿದೆ. ಇದನ್ನೆಲ್ಲ ನೋಡಿ ನೀವು ನನಗೆ ಸಾಕಷ್ಟು ಸಪೋರ್ಟನ್ನು ಕೊಟ್ಟಿದ್ದೀರಿ. ಈಗ ಅದ್ಭುತವಾದಂತಹ ಒಂದು ಮೀನು ಊಟವನ್ನು ನಾವು ಇವಾಗ ಮಾಡುವವರಿದ್ದೇವೆ. ಸೊ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ಸನ್ನು ಹೇಳ್ತಾ, ಆ್ಯಕ್ಚುಲಿ ಇದು ಹೇಗೆ ಮಾಡಿದ್ದು ಅಂತೇಳಿ ಹೇಳಿ ವಿಡಿಯೋವನ್ನು ಕೂಡ ಮಾಡುವ ಅಂತೇಳಿ ಹೇಳಿದ್ದೆ. ಬಂದ ಹಾಗೆ ಅಮ್ಮನ ಮನೆಗೆ ಬಂದ ಹಾಗೆ ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂತೇಳಿ ಹೇಳಿದರೆ, ಇಡೀ ದಿನ ಬೆಡ್ಡಿನಲ್ಲಿ ಮಲಗೋದು, ಅಮ್ಮಮ್ಮ ಎಲ್ಲ ಮಾಡಿ ಮಾಡಿ ಕೊಡ್ತಾರೆ, ಬರೀ ತಿನ್ನೋದು ಮಾತಾಡೋದು ಅಷ್ಟೇ. ಎಂಥ ಆಲಸ್ಯ ಆಗ್ತೇವೆ ಅಂತೇಳಿ ಹೇಳಿಲ್ಲ. ಸೊ ಅದೇ ಆಲಸ್ಯ ನಮ್ಮದು ಮುಂದುವರಿತಾ ಇತ್ತು ಇಲ್ಲಿ ಬಂದು. ಓಕೆ, ಸೊ ಇದೀಗ ಕಾರ್ಕಳಕ್ಕೆ ಹೋಗ್ತಾ ಇದ್ದೇನೆ. ಅದರ ನಂತರ ಯಥಾ ಪ್ರಕಾರ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ಹೇಳ್ತಾ ಬಾಯ್ ಬಾಯ್, ಧನ್ಯವಾದಗಳು.